ಐಟಂ ಯಾವುದೇ ಇರಲಿ ಟ್ರೈ ಮಾಡಿ ಆಚಿ ಚಿಕನ್ ಮಸಾಲಾ. ಇನ್ನು ಸಿಜೆಪಿ ಬಹಿರಂಗ ಸಭೆಗೆ ಪೊಲೀಸ್ ಅನುಮತಿ ನಿರಾಕರಣೆ ವಿಚಾರಕ್ಕೆ ಸಂಬಂಧಪಟ್ಟಂತೆ ಅನುಮತಿ ಕೊಡೋದು ಬಿಡೋದು ಪೊಲೀಸರಿಗೆ ಬಿಟ್ಟ ವಿಚಾರ. ಟೌನ್ ಹಾಲ್ ಬಳಿ ನಾಳೆ ನಡೆಸೋದಕ್ಕೆ ಉದ್ದೇಶಿಸಿದ್ದ ಸಿಜೆಪಿ ಸಭೆಗೆ ಸಂಬಂಧಪಟ್ಟಂತೆ ಈಗೇನು ಅನುಮತಿ ನಿರಾಕರಣೆ ಆಗಿದೆ, ಅದಕ್ಕೆ ಈಗ ಗೃಹ ಸಚಿವ ಡಾಕ್ಟರ್ ಜಿ ಪರಮೇಶ್ವರ್ ಅವರು ಪ್ರತಿಕ್ರಿಯೆ ಕೊಟ್ಟಿದ್ದಾರೆ. ಪೊಲೀಸರು ಅನುಮತಿ ನಿರಾಕರಿಸಿರೋದಕ್ಕೆ ಕಾರಣ ಇರುತ್ತೆ. ಕಾನೂನು ಸುವ್ಯವಸ್ಥೆ ಕಾಪಾಡುವುದು ಪೊಲೀಸರ ಕೆಲಸ. ಆ ಕೆಲಸ ಅವ್ರು ಮಾಡಿದ್ದಾರೆ ಅಂತ ಬೆಂಗಳೂರಿನಲ್ಲಿ ಗೃಹ ಸಚಿವ ಪರಮೇಶ್ವರ್ ಹೇಳಿಕೆ ಕೊಟ್ಟಿದ್ದಾರೆ. ಅವರು ಅನುಮತಿ ನಿರಾಕರಣೆ ಮಾಡಿರೋದಕ್ಕೂ ಕೂಡ ಕಾರಣ ಇರುತ್ತೆ ಅಂತ ಹೇಳಿದ್ದಾರೆ. ಯಾರೆಲ್ಲ ಯಾವ ಉದ್ದೇಶಕ್ಕೆ ಮಾಡ್ತಾರೆ, ಒಂದು ಸಮಾವೇಶ ಮಾಡುವಾಗ ಯಾರೆಲ್ಲ ಇನ್ವಾಲ್ವ್ ಆಗ್ತಾರೆ, ಇದೆಲ್ಲ ಅವರು ಪರಿಶೀಲನೆ ಪೊಲೀಸ್ನವರು ಅನುಮತಿಯನ್ನ ಕೊಡೋದು ಬಿಡೋದು ಅವ್ರಿಗೆ ಬಿಟ್ಟಿದ್ದು. ಅವರು ನಿರಾಕರಣೆ ಮಾಡಿದ್ರೆ ಏನಾದ್ರೂ ಅಂಶಗಳು ಇರ್ಬೇಕಲ್ಲ. ಪೊಲೀಸ್ನವ್ರು ಮಾಡೋ ಕೆಲಸ ಪೊಲೀಸ್ನವ್ರು ಮಾಡ್ತಾರೆ, ಪಾಲಿಟಿಷಿಯನ್ಸ್ ಮಾಡೋ ಕೆಲಸ ಪಾಲಿಟಿಷಿಯನ್ಸ್ ಮಾಡ್ತಾರೆ. ಈಗ ಕಾನೂನು ಸುವ್ಯವಸ್ಥೆಯನ್ನು ಕಾಪಾಡೋದು ಯಾರ ಕೆಲಸ? ಯಾವುದೇ ಸರ್ಕಾರ ಇರ್ಬೋದು, ಯಾವುದೇ ಪಕ್ಷ ಅಧಿಕಾರದಲ್ಲಿರ್ಬೋದು, ಅವ್ರಿಗೆ ಜವಾಬ್ದಾರಿ ಇದೆ. ಅದರಿಂದ ಅವರು ಕೊಡೋದು ಬಿಡೋದು ಅದನ್ನ ನಿರಾಕರಣೆ ಮಾಡಿರ್ತಾರೆ. ಒಂದು ವೇಳೆ ಅದನ್ನ ಓವರ್ ರೂಲ್ ಮಾಡಿ ಸರ್ಕಾರ ಕೊಡಬೇಕು ಅಂತಾದ್ರೆ ಅದು. ಇದ್ರ ಬಗ್ಗೆ ಮಾತನಾಡ್ತಾರೆ ಸೂರ್ಯ ಮುಕುಂದರಾಜ್ ಫೋನ್ ಲೈನ್ ಅಲ್ಲಿ ಇದ್ದಾರೆ. ಸರ್ ನಮಸ್ತೆ. ನಮಸ್ತೆ ಮೇಡಮ್, ಹೇಳಿ ಸರ್. ಈಗ ಈ ಕಾಕ್ರೋಚ್ ಜನತಾ ಪಾರ್ಟಿ ಏನಿದೆ ಪರ್ಮಿಷನ್ ಕೇಳಿತ್ತು ಪ್ರತಿಭಟನೆಗೆ ಅಂತ, ಶಾಂತಿಯುತವಾಗಿನೇ ಪ್ರತಿಭಟನೆ ಮಾಡ್ತೀನಿ ಎಂದಿದ್ರು. ಈಗ ಬ್ರೇಕ್ ಬಿದ್ದಿದ್ ಯಾಕೆ ಈ ಅಭಿಯಾನಕ್ಕೆ? ಅಲ್ಲ, ಇದು ನೋಡಿ ಫೇಸ್ಲೆಸ್ ಮೂವ್ಮೆಂಟ್ ಇದು. ಅಂದ್ರೆ ಯಾವುದೇ ಸಂಘಟನೆ ಅಲ್ಲ ಅಥವಾ ಯಾವ್ದೋ ಒಂದು ಗುಂಪು ಸೇರ್ಕೊಂಡು ಇದನ್ನ ಆರ್ಗನೈಸ್ ಮಾಡಿರುವಂತದಲ್ಲ. ಇದು ಸಾಮಾಜಿಕ ಜಾಲತಾಣದಲ್ಲಿ ನಡೀತಾ ಇರುವಂತ ಅಭಿಯಾನ. ನನಗೆ ಯಾರೋ ಹಿಂಗೆ ಗ್ರೂಪ್ ಅಲ್ಲಿ ಬಂದಿದ್ದ, ನಾನು ಫೇಸ್ಬುಕ್ ಅಲ್ಲಿ ಹಾಕ್ದೆ ಈ ತರದ ಒಂದು ಮಾನವ ಸರಪಳಿ ನಡೀತಾ ಇದೆ ಅಂತ. ಪೊಲೀಸ್ನವರು ಕೊಟ್ಟಿರೋ ನೋಟಿಸ್ ಪ್ರಕಾರ ಅಂದ್ರೆ ಅವರು ಮುನ್ನೆಚ್ಚರಿಕೆ ಕ್ರಮ ತಗೊಂಡಿದ್ದಾರೆ. ಅವರು ಹೈಕೋರ್ಟ್ ಆದೇಶವನ್ನ ನಾವು ಪಾಲನೆ ಮಾಡ್ಬೇಕು ಅಂತ ಹೇಳ್ಬಿಟ್ಟು ನಿನ್ನೆನೂ ಕೂಡ ಸರ್ಕ್ಯುಲರ್ ಕೊಟ್ಟಿದ್ದಾರೆ. ಬಟ್ ಇದು ಪೊಲೀಸರು ಇಷ್ಟರ ಮಟ್ಟಿಗೆ ಸೀರಿಯಸ್ ಆಗಿ ತಗೊಂಡಿದ್ದಾರೆ ಅಂದ್ರೆ ಬಹುತೇಕ ಜನರ ಮತ್ತೆ ಯುವ ಜನರ ಹೋರಾಟದ ಬಗ್ಗೆ ಅವ್ರಿಗೆ ಒಂದು ಎಲ್ಲೋ ಇದು ದೊಡ್ಡ ಮಟ್ಟದಲ್ಲಿ ರೀಚ್ ಆಗುತ್ತೆ ಅನ್ನೋ ಒಂದು ಭಾವನೆ ಅವ್ರಿಗೆ ಬಂದಿರಬೇಕು ಅಂತ ಅನ್ಸುತ್ತೆ ನನಗೆ. ಅಂದ್ರೆ ಸರ್, ಈಗ ನಿಮ್ಗೆ ಏನಾದ್ರೂ ಲೆಟರ್ ಬಂದಿತ್ತಾ ಟೌನ್ ಹಾಲ್ ಮುಂಭಾಗದಲ್ಲಿ ನಾವು ಮಾನವ ಸರಪಳಿ ರಚನೆ ಮಾಡ್ಬೇಕು, ಅದಕ್ಕೆ ಅವಕಾಶ ಕೊಡಿ ಅಂತ? ಏನ್ ಉಲ್ಲೇಖ ಆಗಿತ್ತು ಅಂತ? ಎಸ್.ಜೆ. ಪಾರ್ಕ್ ಪೊಲೀಸ್ ಸ್ಟೇಷನ್ ಇಂದ ನೋಟಿಸ್ ಬಂದಿದೆ. ಅಂದ್ರೆ ಈ ತರ ನೀವು ಫೇಸ್ಬುಕ್ ಅಲ್ಲಿ ಈ ತರ ಹಂಚ್ಕೊಂಡಿದ್ದೀರಾ, ಈ ತರ ಸಭೆ ಮಾಡೋದಕ್ಕೆ ಹೈಕೋರ್ಟ್ ನ ಒಂದು ಪ್ರಕರಣದಲ್ಲಿ ಬರೀ ಫ್ರೀಡಂ ಪಾರ್ಕ್ ಅಲ್ಲಿ ಡೆಸಿಗ್ನೇಟೆಡ್ ಪ್ಲೇಸ್ ಅಲ್ಲಿ ಮಾತ್ರ ಪ್ರೊಟೆಸ್ಟ್ ಮಾಡಬೇಕು ಅಂತ ಇದೆ. ಆಮೇಲೆ ಅಲ್ಲಿ ಬಸ್ ಹತ್ತೋರ್ಗೆ ವಾಹನ ಸಂಚಾರಕ್ಕೆ ತೊಂದರೆ ಉಂಟಾಗುತ್ತೆ. ನೀವು ಲಿಖಿತವಾಗಿ ಪರ್ಮಿಷನ್ ಅನ್ನ ತಗೊಂಡು ನಂತರ ಈ ತರದ್ದು ಪ್ರತಿಭಟನೆಯನ್ನ ಅಥವಾ ಏನು ಅಭಿಯಾನವನ್ನ ಮಾಡಬೇಕು ಅಂತ ಹೇಳ್ಬಿಟ್ಟು ನೋಟಿಸ್ ಕೊಟ್ಟಿದ್ದಾರೆ. ಸರ್, ಈಗ ಈ ನೋಟಿಸ್ ಅಲ್ಲಿ ಏನು ಉಲ್ಲೇಖ ಮಾಡಿದ್ದಾರೆ ಸರ್? ಯಾಕೆಂದ್ರೆ ಭದ್ರತೆಗೆ ಸಂಬಂಧಪಟ್ಟಂತೆ ಅಂತೆಲ್ಲ ಚರ್ಚೆ ಆಗ್ತಾ ಇದೆ, ಇದಕ್ಕೆ ಅವಕಾಶ ಕೊಡಬಾರ್ದು ಹಾಗೆ ಹೀಗೆ ಅಂತ. ಅಕೌಂಟ್ಸ್ಗಳು ಕೂಡ ಈಗಾಗಲೇ ಹ್ಯಾಕ್ ಆಗ್ಬಿಟ್ಟಿದ್ದಾವೆ. ಹಾಗಾಗಿ ಏನು ಉಲ್ಲೇಖ ಮಾಡಿದ್ದಾರೆ ಅಂತ ಪ್ರಮುಖವಾಗಿ? ಅದೇ ಪ್ರಮುಖವಾದ ಅಂಶ ಅಂದ್ರೆ ಟೌನ್ ಅಲ್ಲೂ ಜನನಿಬಿಡ ಪ್ರದೇಶ, ತುಂಬಾ ಅಲ್ಲಿ ಬಸ್ ಸಂಚಾರ ಇದೆ. ಪ್ರಯಾಣಿಕರು ಅಲ್ಲಿ ಬಸ್ ಅನ್ನ ಹತ್ತೋದು ಇಳಿಯೋದು ಮಾಡ್ತಾರೆ. ಸೊ ಅದನ್ನ ಮುಂಚಿತವಾಗಿ ನೀವು ಪರ್ಮಿಷನ್ ಅನ್ನ ತಗೋಬೇಕು. ಪರ್ಮಿಷನ್ ಅನ್ನ ತಗೊಂಡ್ ನಂತರ ಅದನ್ನ ನಾವು ಪರಿಶೀಲನೆ ಮಾಡ್ತೀವಿ. ಆಮೇಲೆ ಹೈಕೋರ್ಟ್ ನ ಆದೇಶದ ಪ್ರಕಾರ ಇದು ಫ್ರೀಡಂ ಪಾರ್ಕ್ ಅಲ್ಲಿ ಮಾಡ್ಬೇಕು, ಬೇರೆ ಜಾಗಗಳಲ್ಲಿ ಪ್ರತಿಭಟನೆ ಮಾಡೋದಕ್ಕೆ ಅವಕಾಶ ಇಲ್ಲ. ಸೊ ಇದೆಲ್ಲ ಇರೋದ್ರಿಂದ ತಾವು ಲಿಖಿತವಾಗಿ ಇದ್ರ ಬಗ್ಗೆ ಒಂದು ಮಾಹಿತಿಯನ್ನ ಕೊಡಿ, ಮತ್ತು ನಾಳೆ ಏನಾದ್ರು ಕಾರ್ಯಕ್ರಮ ಮಾಡ್ತಾ ಇದ್ರೆ ಅದು ಅಲ್ಲಿ ಮಾಡೋಂಗಿಲ್ಲ ಅಂತ ಹೇಳ್ಬಿಟ್ಟು ಕೊಟ್ಟಿದ್ದಾರೆ. ಓಕೆ, ಥ್ಯಾಂಕ್ ಯು ಸರ್, ಗ್ಯಾರಂಟಿ ನ್ಯೂಸ್ ಜೊತೆ ಮಾತನಾಡಿದ್ದಕ್ಕೆ.